ನೋಡಿ, ಧರ್ಮಸ್ಥಳ ಕ್ಷೇತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ದಕ್ಷಿಣದ ಉತ್ತರ ಕಾಶಿ ಅಂತ ಏನು ಫೇಮಸ್ ಆಗಿದೆ. ಇದನ್ನ ಕೆಲವು ಹೋರಾಟಗಾರರು, ಕೆಲವರು ಸೌಜನ್ಯ ಕೇಸ್ ಮೂಲಕ ಆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಗೊಂದಲ ಸೃಷ್ಟಿಯಿಂದ ಇವತ್ತು ಈ ಥರ ಅನಾಹುತಗಳಾಗಿದೆ. ಇವತ್ತು ನಾವು ಒಬ್ಬ ಅನಾಮಿಕ ಏನು ಅಲ್ಲಿ ನೂರಾರು ಶವಗಳನ್ನು ಹೂತಾಕಿದ್ದೀವಿ ಅಂತ ಹೇಳಿ ಅವನು ಕೊಟ್ಟಂಥ ಕೋರ್ಟ್ ಆದೇಶ, ಅವನು ಕೋರ್ಟಿಗೆ ಹೋಗಿ ಆದೇಶ ತಂದ ಮೇಲೆ ನಾವು SIT ಕೊಟ್ಟಿದ್ದು ಬಿಟ್ಟರೆ ನಮ್ದೇನು ಉದ್ದೇಶ ನಮಗಿರಲಿಲ್ಲ. ನಾವು ಸಹ ಧರ್ಮಸ್ಥಳದ ಪರವಾಗಿ ಇದ್ದೀವಿ, ಸರ್ಕಾರನೂ ಪರವಾಗಿದೆ. ಆ ಗೊಂದಲಗಳಾಗಬಾರ್ದು ಅನ್ನೋದು SIT ಕೊಟ್ಟಿದ್ದೀವಿ. ವಿರೋಧ ಪಕ್ಷದವರು ಒಪ್ಕೊಂಡಿದ್ರು SIT ಕೊಟ್ಟಂಥ ಸಂದರ್ಭದಲ್ಲಿ. ಈಗ ಏನಾಗಿದೆ ಅಂದರೆ ಇವರು ಹಿಂದುತ್ವವನ್ನು ಹಿಡ್ಕೊಂಡು ಧಾರ್ಮಿಕ ಕ್ಷೇತ್ರದ ಒಂದು ಜಾಗವನ್ನು ಹಿಂದುತ್ವ ಮಾಡ್ಕೊಳ್ಳೋಕೆ ಹೊರಟಿರುವಂಥದ್ದು ದುರದೃಷ್ಟಕರ ಆಗಿದೆ ಇವತ್ತು. ಆದ್ದರಿಂದ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮುಂದೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಏನು ಉತ್ತರ ಕೊಡಬೇಕು ಅದೆಲ್ಲವೂ ಕೊಡ್ತೀವಿ. ನಮ್ಮ ಸರ್ಕಾರ ಆ ಕ್ಷೇತ್ರದ ಬಗ್ಗೆ ಯಾವುದೇ ತೊಂದರೆ ಕೊಡೋದಿಲ್ಲ, ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುತ್ತೆ ಅಂತ ಭರವಸೆ ಕೊಡ್ತೀವಿ. ಇಲ್ಲ, ಮುಗಿತಾ ಬಂತಲ್ಲ, ಇನ್ನೇನು ಅವ್ರೇನು 13 ಏನೋ ಕೊಟ್ಟಿದ್ದಾರಂತೆ. 13 ಆದ ನಂತರ ಮತ್ತೆ ಅವಕಾಶ ಕೊಡಲ್ಲ ಅಂತ ಹೇಳಿ ಸಹ ಇದೆ. ಹಾಗಾಗಿ ನಾವು ಸಹ ಹೇಳ್ತಾ ಇದ್ದೀವಿ, ಇದನ್ನು ನಿಲ್ಲಿಸಬೇಕು, ಸಾಕು. ಮುಂದಿನ ಧಾರ್ಮಿಕ ಕ್ಷೇತ್ರಕ್ಕೆ ತೊಂದರೆ ಆಗಬಾರ್ದು, ವೀರ ಹೆಗ್ಡೆ ಅವರಿಗೂ ಸಹ ತೊಂದರೆ ಆಗಬಾರ್ದು ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡ್ಕೋಬೇಕು ಅಂತ ಹೇಳಿದ್ದೀವಿ. ಸಾಕಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.